we will discuss the chapter Kathmandu, which is written by Vikram Seth. ವಿಕ್ರಮ್ ಸೇತ್ ಅನ್ನೋರು ಹೆವನ್ ಲೇಕ್ ಅಂತ ಹೇಳಿ ಒಂದು ಪುಸ್ತಕವನ್ನ ಬರೀತಾರೆ. ಆ ಪುಸ್ತಕದಲ್ಲಿ ಅವರ ಜರ್ನಿ, ಇಂಡಿಯಾದಿಂದ ಚೈನಾಕ್ಕೆ ಹೋದಂತಹ ಜರ್ನಿ ಹೇಗಿತ್ತು, ಅಲ್ಲಿ ಅವ್ರು ಅವರ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಏನು ಅಬ್ಸರ್ವ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಬರೀತಾರೆ. ಇದರ ಒಂದು ಭಾಗ ಕಠ್ಮಂಡು. ಕಠ್ಮಂಡು ಅನ್ನೋದು ನೇಪಾಳಲ್ಲಿರುವಂತಹ ಒಂದು ಸ್ಥಳ. ಈ ಸ್ಥಳದಲ್ಲಿ ಅವರು ನೋಡಿದಂತಹ ಮುಖ್ಯವಾದ 2 ದೇವಸ್ಥಾನಗಳು ಯಾವುವು, ಅದ್ರ ಸುತ್ತಮುತ್ತ ಅಬ್ಸರ್ವೇಷನ್ ಏನ್ ಮಾಡಿದ್ರು ಅವರು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಹಾಗಾದ್ರೆ ಚಾಪ್ಟರ್ ಓದಿ ಏನ್ ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಲೆಟ್ಸ್ ಸ್ಟಾರ್ಟ್. ಐ ಗೆಟ್ ಅ ಚೀಪ್ ರೂಮ್ ಇನ್ ದ ಸೆಂಟರ್ ಆಫ್ ಟೌನ್. ನನಗೆ ನಗರದ ಮಧ್ಯಭಾಗದಲ್ಲಿ, ಸೆಂಟರ್ ಆಫ್ ಟೌನ್ ಅಂದ್ರೆ ನಗರದ ಮಧ್ಯಭಾಗದಲ್ಲಿ ಒಂದು ರೂಮ್ ಸಿಗುತ್ತೆ. ಅದು ಬಹಳಷ್ಟು ಕಡಿಮೆ ಬೆಲೆಗೆ ಸಿಗುತ್ತೆ. ಐ ಗೆಟ್ ಅ ಚೀಪ್ ರೂಮ್ ಅಂಡ್ ಸ್ಲೀಪ್ ಫಾರ್ ಅವರ್ಸ್. ಅಲ್ಲಿ ನಾನು ಬಹಳಷ್ಟು ಗಂಟೆಗಳ ಕಾಲ ಆರಾಮಾಗಿ ಮಲ್ಕೋತೀನಿ. ದ ನೆಕ್ಸ್ಟ್ ಮಾರ್ನಿಂಗ್ ಅಂದ್ರೆ ಮಾರನೆಯ ಬೆಳಗ್ಗೆ, ವಿತ್ ಮಿಸ್ಟರ್ ಶಾಸ್ ಸನ್ ಅಂಡ್ ನೆಫ್ಯೂ. ಶಾಸ್ ಅವರ ಮಗ ಮತ್ತೆ ಸೋದರಳಿಯ ಅವರ ಜೊತೆ. ನೆಫ್ಯೂ ಅಂತ ಹೇಳಿದ್ರೆ ಸೋದರಳಿಯ, ಅಂದ್ರೆ ಒಡ ಹುಟ್ಟಿದವರ, ಬ್ರದರ್ಸ್ ಆರ್ ಸಿಸ್ಟರ್ಸ್ ಸನ್ಗೆ ನೆಫ್ಯೂ ಅಂತ ಕರಿತೀವಿ. ಆ ನೆಫ್ಯೂ ಜೊತೆ ಐ ವಿಸಿಟ್ ದ 2 ಟೆಂಪಲ್ಸ್. ನಾನು 2 ಟೆಂಪಲ್ಸ್ಗಳಿಗೆ ಹೋಗ್ತೀನಿ. ಆ ಟೆಂಪಲ್ಸ್ಗಳು ಕಠ್ಮಂಡುನಲ್ಲಿ ಇರ್ತವೆ. ಐ ವಿಸಿಟ್ ದ 2 ಟೆಂಪಲ್ಸ್ ಇನ್ ಕಠ್ಮಂಡು ದಟ್ ಆರ್ ಮೋಸ್ಟ್ ಸೇಕ್ರೆಡ್ ಟು ಹಿಂದೂಸ್ ಆ್ಯಂಡ್ ಬುದ್ಧಿಸ್ಟ್. ಆ 2 ಟೆಂಪಲ್ಗಳು ಬಹಳಷ್ಟು ಪವಿತ್ರವಾದ ಸ್ಥಳಗಳು. ಸೇಕ್ರೆಡ್ ಅಂದ್ರೆ ಪವಿತ್ರವಾದ. ಯಾರಿಗೆ ಪವಿತ್ರವಾದ ಸ್ಥಳಗಳು? ಬುದ್ಧಿಸ್ಟ್ಗೆ ಮತ್ತೆ ಹಿಂದೂಗಳಿಗೆ. ಅಟ್ ಪಶುಪತಿನಾಥ್. ಪಶುಪತಿನಾಥ್ ಅನ್ನೋದು ಒಂದು ಟೆಂಪಲ್. ಇವರು ಮೊದಲು ಹೋದಂತಹ ದೇವಸ್ಥಾನ ಪಶುಪತಿನಾಥ್. ಔಟ್ಸೈಡ್ ವಿಚ್ ಅ ಸೈನ್ ಪ್ರೊಕ್ಲೇಮ್ಸ್. ಆಚೆ ಕಡೆ ಒಂದು ಬೋರ್ಡ್ ಇರುತ್ತೆ. ಆ ಬೋರ್ಡ್ ಏನಂತ ಹೇಳುತ್ತೆ ಅಂದ್ರೆ ಎಂಟ್ರೆನ್ಸ್ ಫಾರ್ ದ ಹಿಂದೂಸ್ ಓನ್ಲಿ. ಹಿಂದೂಗಳಿಗೆ ಮಾತ್ರ ಪ್ರವೇಶ ಇದೆ ಅಂತ ಹೇಳುತ್ತೆ. ದೇರ್ ಈಸ್ ಅನ್ ಅಟ್ಮಾಸ್ಫಿಯರ್ ಆಫ್ ಫಿಬ್ರೈಲ್ ಕನ್ಫ್ಯೂಷನ್. ಆ ದೇವಸ್ಥಾನದ ಸುತ್ತಮುತ್ತ ಒಂದು ಯಾವ ರೀತಿ ಸಿಚುವೇಶನ್ ಇತ್ತು ಅಂತ ಹೇಳಿದ್ರೆ ಗೊಂದಲಮಯ ಸಿಚುವೇಶನ್ ಇತ್ತು. ಫಿಬ್ರೈಲ್ ಕನ್ಫ್ಯೂಷನ್. ಫಿಬ್ರೈಲ್ ಅಂತ ಹೇಳಿದ್ರೆ ಅವಸರವಾಗಿ ಎಲ್ಲ ಓಡಾಡ್ತಾ ಇದ್ದಾರೆ. ಆ ಒಂದು ಗೊಂದಲ ಕಾಣಿಸ್ತಾ ಇದೆ. ಪ್ರೀಸ್ ಅಂದ್ರೆ ಪೂಜಾರಿಗಳು, ಹಾಕರ್ಸ್ ವ್ಯಾಪಾರಿಗಳು, ಡಿವೋಟೀಸ್ ಭಕ್ತರು, ಟೂರಿಸ್ಟ್ ಪ್ರವಾಸಿಗರು, ಕೌಸ್ ಮಂಕೀಸ್, ಪಿಜನ್ಸ್ ಅಂತ ಹೇಳಿದ್ರೆ ಪಾರಿವಾಳಗಳು, ಅಂಡ್ ದ ಡಾಗ್ಸ್ ರೋಮ್ ಥ್ರೂ ದ ಗ್ರೌಂಡ್ಸ್. ಅವರೆಲ್ಲ ಅಲ್ಲಿ ಆಡ್ತಾ ಇದ್ದಾರೆ. ಸೊ ಇಷ್ಟು ಜನಗಳು ನಾವು ಹೇಳಿದ್ನಲ್ಲ, ಆ ಇಷ್ಟು ಜನಗಳು ಆ ನೆಲದ ಮೇಲೆ ಆ ಕಡೆ ಈ ಕಡೆ ಎಲ್ಲ ಅವಸರವಾಗಿ ಓಡಾಡ್ತಾ ಇರೋಂತಹ ಕನ್ಫ್ಯೂಷನ್ ಕಾಣಿಸ್ತಿದೆ. ವಿ ಆಫರ್ ಅ ಫ್ಯೂ ಫ್ಲವರ್ಸ್. ನಾವು ಕೆಲವು ಫ್ಲವರ್ಗಳನ್ನ ಅಂದ್ರೆ ಹೂಗಳನ್ನ ದೇವರಿಗೆ ಅರ್ಪಿಸ್ತೀವಿ. ದೇರ್ ಆರ್ ಸೋ ಮೆನಿ ವರ್ಷಿಪರ್ಸ್. ಅಲ್ಲಿ ಬಹಳಷ್ಟು ಪೂಜೆ ಮಾಡೋದಕ್ಕೆ ಬಂದಿರುವಂತಹ ಜನಗಳಿದ್ದಾರೆ. ವರ್ಷಿಪರ್ಸ್ ಅಂದ್ರೆ ಪೂಜೆ ಮಾಡೋಕ್ಕೆ ಬಂದಿರುವಂತಹ ಜನಗಳು. ದಟ್ ಸಮ್ ಪೀಪಲ್ ಟ್ರೈಂಗ್ ಟು ಗೆಟ್ ದ ಪ್ರೀಸ್ ಅಟೆನ್ಷನ್. ಕೆಲವರು ಪೂಜಾರಿಯ ಅಟೆನ್ಷನ್ ಅನ್ನ ತಗೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಹೂ ಕೊಡಬೇಕು, ಹೂ ಕೊಡೋದಕ್ಕೆ ಅವ್ರ ಅಟೆನ್ಷನ್ ಬೇಕು, ಅದನ್ನ ಪ್ರಯತ್ನ ಪಡ್ತಿದ್ದಾರೆ. ಆರ್ ಎಲ್ಬೋಡ್ ಅಸೈಡ್ ಬೈ ಅದರ್ಸ್. ಅವರು ಪ್ರೀಸ್ಟ್ ಅಟೆನ್ಷನ್ ತಗೊಳಕ್ ಪ್ರಯತ್ನ ಪಡ್ತಿದ್ರೆ ಬೇರೆಯವರು ಅವ್ರನ್ನ ತಳ್ತಿದ್ದಾರೆ. ಎಲ್ಬೋಡ್ ಅಂದ್ರೆ ಈ ತರ ತಳ್ತಿದ್ದಾರೆ. ತಳ್ಬಿಟ್ಟು ಅವ್ರು ಮುಂದಕ್ಕೆ ಬರ್ತಿದ್ದಾರೆ. ಪುಷಿಂಗ್ ದೇರ್ ವೇ ಟು ದ ಫ್ರಂಟ್. ಸೊ ಅವ್ರನ್ನ ತಳ್ಳಿ ಅವರು ಮುಂದಕ್ಕೆ ಬರೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಅ ಪ್ರಿನ್ಸಸ್ ಆಫ್ ದ ನೆಪಾಲೀಸ್ ರಾಯಲ್ ಹೌಸ್ ಅಪಿಯರ್ಸ್. ಅದೇ ಸಮಯದಲ್ಲಿ ಅಲ್ಲಿನ ರಾಜಕುಮಾರಿ ಬರ್ತಾರೆ. ಅಂದ್ರೆ ನೆಪಾಳೀಸ್ ರಾಯಲ್ ಹೌಸ್, ನೇಪಾಳನ ರಾಜಕುಮಾರಿ ಅಲ್ಲಿಗೆ ಬರ್ತಾರೆ. ಎವ್ರಿ ಒನ್ ಬೋಸ್ ಅಂಡ್ ಮೇಕ್ಸ್ ವೇ. ಅವರು ಬಂದ ತಕ್ಷಣ ಎಲ್ಲರೂ ಅವರಿಗೆ ಬಾಗಿ ನಮಸ್ಕಾರ ಮಾಡ್ತಾರೆ. ಬೋ ಅಂತ ಹೇಳಿದ್ರೆ ಬಾಗಿ ನಮಸ್ಕರಿಸುವುದು. ಮತ್ತೆ ಮೇಕ್ಸ್ ವೇ ಅಂದ್ರೆ ಅವರಿಗೆಲ್ಲ ದಾರಿ ಬಿಟ್ಕೊಡ್ತಾರೆ. ಬೈ ದ ಮೇನ್ ಗೇಟ್. ಆ ಮೇನ್ ಗೇಟ್ ಇರುತ್ತಲ್ಲ, ಅಲ್ಲಿ ಏನ್ ನಡೀತಿದೆ? ಅ ಪಾರ್ಟಿ ಆಫ್ ಸ್ಯಾಫ್ರಾನ್ ಕ್ಲಾಡ್ ವೆಸ್ಟರ್ನರ್ಸ್. ಕೇಸರಿ ಬಟ್ಟೆ ಹಾಕೊಂಡಿರುವಂತಹ, ಸ್ಯಾಫ್ರಾನ್ ಅಂದ್ರೆ ಕೇಸರಿ, ಕ್ಲಾಡ್ ಅಂದ್ರೆ ಬಟ್ಟೆ, ವೆಸ್ಟರ್ನರ್ಸ್ ಅಂತ ಹೇಳಿದ್ರೆ ಪಾಶ್ಚಾತ್ಯರು. ಕೇಸರಿಯ ಬಟ್ಟೆಗಳನ್ನ ಹಾಕೊಂಡಿರುವಂತಹ ಪಾಶ್ಚಾತ್ಯರ ಗ್ರೂಪ್ ಇದೆ. ಪಾರ್ಟಿ ಅಂದ್ರೆ ಇಲ್ಲಿ ಗುಂಪು ಅಂತ. ಸ್ಟ್ರಗಲ್ ಫಾರ್ ಪರ್ಮಿಷನ್ ಟು ಎಂಟರ್. ಅವರುಗಳು ಒಳಗಡೆ ಪ್ರವೇಶ ಪಡ್ಕೊಳ್ಳೋದಕ್ಕೆ ಕಷ್ಟ ಪಡ್ತಾ ಇದ್ದಾರೆ. ದ ಪೊಲೀಸ್ ಮ್ಯಾನ್ ಈಸ್ ನಾಟ್ ಕನ್ವಿನ್ಸ್ಡ್ ದಟ್ ದೇ ಆರ್ ದ ಹಿಂದೂಸ್. ಆದರೆ ಅಲ್ಲಿರುವಂತಹ ಪೊಲೀಸ್ ಅವರನ್ನ ಒಳಗಡೆ ಬಿಡ್ತಾ ಇಲ್ಲ. ಬಿಕಾಸ್ ಅವರು ಹಿಂದೂಸ್ ಅಂತ ಅನ್ನಿಸ್ತಾ ಇಲ್ಲ. ಟೆಂಪಲ್ ಇಂದ ಆಚೆ ಒಂದು ಬೋರ್ಡ್ ಇದೆ. ಏನಂತ ಇದೆ? ಹಿಂದೂಸ್ಗೆ ಮಾತ್ರ ಪ್ರವೇಶ ಇದೆ ಅಂತ ಹೇಳಿ. ಹಾಗಾಗಿ ಅವರು ವೆಸ್ಟರ್ನರ್ಸ್ನ ಹಿಂದೂಸ್ ಅಂತ ಕನ್ಸಿಡರ್ ಮಾಡ್ತಾ ಇಲ್ಲ, ಅವರನ್ನ ಒಳಗಡೆಗೆ ಬಿಡ್ತಾ ಇಲ್ಲ. ಓನ್ಲಿ ಹಿಂದೂಸ್ ಆರ್ ಅಲೋಡ್ ಟು ಎಂಟರ್ ದ ಟೆಂಪಲ್. ಬರೀ ಹಿಂದೂಗಳು ಮಾತ್ರ ಪ್ರವೇಶ ಪಡ್ಕೋಬಹುದು ಅಲ್ಲಿ ಟೆಂಪಲ್ ಅಲ್ಲಿ. ಅ ಫೈಟ್ ಬ್ರೇಕ್ಸ್ ಔಟ್ ಬಿಟ್ವೀನ್ 2 ಮಂಕೀಸ್. ಅಲ್ಲಿ 2 ಮಂಕಿಗಳಿವೆ, ಅವು ಹೊಡೆದಾಡ್ತಾ ಇವೆ. ಒನ್ ಚೇಸಸ್ ದ ಅದರ್. ಚೇಸಸ್ ಅಂತ ಹೇಳಿದ್ರೆ ಅಟ್ಟಿಸ್ಕೊಂಡು ಹೋಗುವಂಥದ್ದು. ಒಂದು ಮಂಕಿ ಇನ್ನೊಂದು ಮಂಕಿನ ಅಟ್ಟಿಸ್ಕೊಂಡು ಹೋಗ್ತಾ ಇದೆ.
ಹೂ ಜಂಪ್ಸ್ ಆನ್ ಟು ಅ ಶಿವಲಿಂಗ. ಒಂದು ಶಿವಲಿಂಗದ ಮೇಲೆ ಜಂಪ್ ಮಾಡುತ್ತೆ. ದೆನ್ ರನ್ಸ್ ಸ್ಕ್ರೀಮಿಂಗ್ ಅರೌಂಡ್ ದ ಟೆಂಪಲ್ಸ್. ಅದಾದ್ಮೇಲೆ ಟೆಂಪಲ್ಸ್ ಸುತ್ತಮುತ್ತ ಕಿರ್ಚ್ಕೊಂಡು ಓಡಾಡುತ್ತೆ. ಅಂಡ್ ಡೌನ್ ಟು ದ ರಿವರ್. ಟೆಂಪಲ್ ಇಂದ ಕೆಳಗಡೆ ಒಂದು ರಿವರ್ ಹರಿತಾ ಇದೆ, ಅದು ಹೋಲಿ ಬಾಗಮತಿ ರಿವರ್. ನೋಡಿ, ದ ಹೋಲಿ ಬಾಗಮತಿ ದಟ್ ಫ್ಲೋಸ್ ಬಿಲೋ. ಸೊ ಹೋಲಿ ಬಾಗಮತಿ ರಿವರ್ ಅಂತ ಹೇಳಿ ಒಂದು ನದಿ ಹರಿತಾ ಇದೆ, ಅದು ಪವಿತ್ರವಾದ ನದಿ. ಅದು ಪಶುಪತಿನಾಥ ಟೆಂಪಲ್ ಕೆಳಗಡೆ ಹರಿತಾ ಇದೆ. ಆ ಕೆಳಗಡೆಗೆ ಮಂಕಿ ಕೂಡ ಓಡ್ ಹೋಗುತ್ತೆ. ಅ ಕಾರ್ಪ್ಸ್ ಈಸ್ ಬೀಯಿಂಗ್ ಕ್ರಿಮೇಟೆಡ್ ಆನ್ ಇಟ್ಸ್ ಬ್ಯಾಂಕ್ಸ್. ಕಾರ್ಪ್ಸ್ ಅಂತ ಹೇಳಿದ್ರೆ ಶವ. ಆ ಶವನ ಸಂಸ್ಕಾರ ಮಾಡ್ತಾ ಇದ್ದಾರೆ. ಕ್ರಿಮೇಟೆಡ್ ಅಂದ್ರೆ ಸುಟ್ಟು ಸಂಸ್ಕಾರ ಮಾಡುವಂಥದ್ದು. ಆ ನದಿಯ ದಡದಲ್ಲಿ, ಬಾಗಮತಿ ನದಿಯ ದಡದಲ್ಲಿ ಒಂದು ಶವದ ಸಂಸ್ಕಾರ ನಡೀತಾ ಇದೆ. ವಾಷರ್ ವಿಮೆನ್ ಆರ್ ಅಟ್ ದೇರ್ ವರ್ಕ್. ಬಟ್ಟೆಗಳನ್ನು ತೊಳೆಯುತ್ತಿರುವಂತಹ ಹೆಂಗಸರಿದ್ದಾರೆ ಅಲ್ಲಿ. ಆ್ಯಂಡ್ ಚಿಲ್ಡ್ರನ್ ಬೇದ್. ಮಕ್ಕಳು ಸ್ನಾನ ಮಾಡ್ತಿದ್ದಾರೆ. ಫ್ರಮ್ ಅ ಬಾಲ್ಕನಿ ಆಫ್ ಅ ಬಾಸ್ಕೆಟ್ ಆಫ್ ಫ್ಲವರ್ಸ್ ಆ್ಯಂಡ್ ಲೀವ್ಸ್. ಬಾಲ್ಕನಿಯಿಂದ ಒಂದು ಬ್ಯಾಸ್ಕೆಟ್ನಲ್ಲಿ ಫ್ಲವರ್ಸ್ ಮತ್ತು ಎಲೆಗಳಿವೆ, ಅಂದರೆ ಹೂಗಳು ಮತ್ತು ಎಲೆಗಳಿವೆ. ಆ ಹೂಗಳು ಎಲೆಗಳು ಯಾವ ಹೂಗಳು ಎಲೆಗಳು ಅಂದರೆ ಓಲ್ಡ್ ಆಫರಿಂಗ್ಸ್, ಮೊದಲೇ ದೇವರಿಗೆ ಅರ್ಪಿಸಿ ಒಣಗೋಗಿದ್ದಂಥವು. ನಾವು ವಿಲ್ಟೆಡ್ ಅಂದರೆ ಒಣಗೋಗಿರೋದು. ಓಲ್ಡ್ ಆಫರಿಂಗ್ಸ್ ಅಂದರೆ ಮೊದಲು ಅರ್ಪಿಸಿದ್ದಂಥದ್ದು. ನಾವು ವಿಲ್ಟೆಡ್ ಅಂದರೆ ಈಗ ಬಾಡ್ ಹೋಗಿರುವಂಥದ್ದು. ಆ ಹೂಗಳು ಬ್ಯಾಸ್ಕೆಟ್ ತುಂಬ ತುಂಬಿಕೊಂಡಿದ್ದಾವೆ. ಈಸ್ ಡ್ರಾಪ್ಡ್ ಇನ್ ಟು ದ ರಿವರ್. ಅವನ್ನ ಅವ್ರೇನು ಮಾಡ್ತಾ ಇದ್ದಾರೆ, ಬಾಲ್ಕನಿಯಿಂದ ರಿವರ್ಗೆ ಹಿಂಗೆ ಸುರಿತಾ ಇದ್ದಾರೆ. ಆ ಸ್ಮಾಲ್ ಶ್ರೈನ್. ಶ್ರೈನ್ ಅಂದರೆ ಗುಡಿ. ಚಿಕ್ಕದೊಂದು ಗುಡಿ ಹಾಫ್ ಪ್ರೊಟ್ರೂಡ್ಸ್ ಫ್ರಮ್ ದ ಸ್ಟೋನ್ ಪ್ಲಾಟ್ಫಾರ್ಮ್. ಅಲ್ಲಿ ಸ್ಟೋನ್ ಪ್ಲಾಟ್ಫಾರ್ಮ್ ಇದೆ, ಅದರಿಂದ ಅರ್ಧ ಗುಡಿ ಕಾಣಿಸ್ತಾ ಇದೆ. ಅದು ನದಿಯ ದಡದಲ್ಲಿ ಅರ್ಧ ಗುಡಿ ಮೇಲ್ ಬಂದಂಗೆ ಕಾಣಿಸ್ತಿದೆ. ವೆನ್ ಇಟ್ ಎಮರ್ಜಸ್ ಫುಲ್ಲಿ. ಆ ಒಂದು ಅರ್ಧ ಗುಡಿ ಪೂರ್ತಿಯಾಗಿ ಆಚೆ ಬಂದರೆ ದ ಗಾಡೆಸ್ ಇನ್ಸೈಡ್ ವಿಲ್ ಎಸ್ಕೇಪ್. ಅದರೊಳಗಿರುವಂತಹ ದೇವತೆ ಎಸ್ಕೇಪ್ ಆಗಿಬಿಡ್ತಾರೆ ಅನ್ನೋ ಒಂದು ನಂಬಿಕೆ. ಅಂಡ್ ದ ಈವಿಲ್ ಪೀರಿಯಡ್ ಆಫ್ ದ ಕಲಿಯುಗ್ ವಿಲ್ ಎಂಡ್ ಆನ್ ಅರ್ತ್. ಆ ರೀತಿ ಏನಾದರೂ ದೇವರು ಎಸ್ಕೇಪ್ ಆಗಿಬಿಟ್ರೆ ಈಗ ಇರೋಂತಹ ಕಲಿಯುಗ ಎಂಡ್ ಆಗುತ್ತೆ ಅಂತ ಹೇಳಿ ನಂಬ್ತಿದ್ದಾರೆ ಜನಗಳಲ್ಲಿ. ಸೊ ಈ ಕಲಿಯುಗನ ಅವರು ಈವಿಲ್ ಪೀರಿಯಡ್ ಅಂತ ಕರೀತಿದ್ದಾರೆ, ಅಂದರೆ ಒಂದು ಕೆಟ್ಟ ಕಾಲ. ಈಗ ಪಶುಪತಿನಾಥ ಟೆಂಪಲ್ ಅಲ್ಲಿ ಅವ್ರು ಏನು ನೋಡಿದ್ರು, ಏನಾಯ್ತು ಅಂತ ಹೇಳಿದ್ರು. ನೆಕ್ಸ್ಟ್ ಅವರು ಬೌದ್ಧನಾಥ್ ಸ್ತೂಪಕ್ಕೆ ಹೋಗ್ತಾರೆ. ಅಲ್ಲೇನಾಗುತ್ತೆ ಅಂತ ನೋಡೋಣ. ಅಟ್ ದ ಬೌದ್ಧನಾಥ್ ಸ್ತೂಪ, ದ ಬುದ್ಧಿಸ್ಟ್ ಶ್ರೈನ್ ಆಫ್ ಕತ್ಮಂಡು. ಬೌದ್ಧನಾಥ್ ಸ್ತೂಪಕ್ಕೆ ಹೋಗ್ತಾರೆ. ಅದು ಬುದ್ಧಿಸ್ಟ್ಗೆ ಸೇರಿದಂತಹ ಒಂದು ಗುಡಿ. ಅದು ಕಠ್ಮಂಡುನಲ್ಲಿ ಇರುವಂಥದ್ದು. ದೇರ್ ಈಸ್ ಇನ್ ಕಾಂಟ್ರಾಸ್ಟ್. ಪಶುಪತಿನಾಥ ಟೆಂಪಲ್ ನೋಡಿದ್ವಲ್ಲ, ಅದಕ್ಕೆ ವಿರುದ್ಧವಾಗಿ ಇಲ್ಲೇನೋ ಇದೆ. ಏನೋ ಅ ಸೆನ್ಸ್ ಆಫ್ ಸ್ಟಿಲ್ನೆಸ್. ಈ ಪಶುಪತಿನಾಥ ಟೆಂಪಲ್ ಅಲ್ಲಿ ಗೊಂದಲ ಕಾಣಿಸ್ತಾ ಇತ್ತು, ಆದರೆ ಬುದ್ಧಿಸ್ಟ್ ಟೆಂಪಲ್ ಅಲ್ಲಿ ಸ್ಟಿಲ್ನೆಸ್ ಇದೆ, ಅಂದ್ರೆ ಕಾಮ್ನೆಸ್ ಇದೆ, ತಟಸ್ಥತೆ ಇದೆ. ಇಟ್ಸ್ ಇಮ್ಮೆನ್ಸ್ ವೈಟ್ ಡೂಮ್. ಅಲ್ಲಿ ದೊಡ್ಡದಾದಂತಹ ಒಂದು ವೈಟ್ ಡೂಮ್ ಇದೆ, ಆಯ್ತಾ. ಇಟ್ ಇಸ್ ರಿಂಗ್ಡ್ ಬೈ ಅ ರೋಡ್. ಅದು ರೋಡ್ಗಳಿಂದ ಸುತ್ತುವರೆದಿದೆ. ಸ್ಮಾಲ್ ಶಾಪ್ಸ್ ಸ್ಟ್ಯಾಂಡ್ ಆನ್ ಇಟ್ಸ್ ಔಟರ್ ಎಡ್ಜ್. ರೋಡ್ಗಳಿದೆ ಅಲ್ವಾ, ಆ ಎಡ್ಜ್ಗಳಲ್ಲಿ ಶಾಪ್ಸ್ಗಳಿವೆ, ಚಿಕ್ಕ ಚಿಕ್ಕ ಶಾಪ್ಗಳಿವೆ. ಮೆನಿ ಆಫ್ ದೀಸ್ ಆರ್ ಓನ್ಡ್ ಬೈ ಟಿಬೇಟನ್ ಇಮಿಗ್ರೆಂಟ್ಸ್. ಅದರಲ್ಲಿ ಎಷ್ಟೋ ಶಾಪ್ಗಳ ಓನರ್ಗಳು ಯಾರು ಅಂತ ಹೇಳಿದ್ರೆ ಟಿಬೇಟನ್ ಇಮಿಗ್ರೆಂಟ್ಸ್. ಇಮಿಗ್ರೆಂಟ್ಸ್ ಅಂತ ಹೇಳಿದ್ರೆ ಬೇರೆ ಜಾಗಕ್ಕೆ ಬಂದು ನೆಲೆಸಿರೋಂಥವ್ರು. ಸೊ ಟಿಬೇಟ್ ಅಂದರೆ ಟಿಬೇಟಿಂದ ಬಂದು ಅಲ್ಲಿ ನೆಲೆಸಿರುವಂತಹ ಟಿಬೇಟಿಗರು ಅಲ್ಲಿಯ ಶಾಪ್ಗಳ ಓನರ್ಗಳು. ಫೆಲ್ಟ್ ಬ್ಯಾಗ್ಸ್, ಟಿಬೇಟನ್ ಪ್ರಿಂಟ್ಸ್ ಆ್ಯಂಡ್ ಸಿಲ್ವರ್ ಜ್ಯುವೆಲ್ರಿ ಕ್ಯಾನ್ ಬಿ ಬಾಟ್ ಹಿಯರ್. ಸೊ ಆ ಶಾಪ್ಗಳಲ್ಲಿ ಏನೇನೆಲ್ಲ ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಫೆಲ್ಟ್ ಬ್ಯಾಗ್ಸ್ನ ತೊಗೋಬೋದು, ಟಿಬೇಟನ್ ಪ್ರಿಂಟ್ಸ್ನ ತೊಗೋಬೋದು, ಸಿಲ್ವರ್ ಜ್ಯುವೆಲ್ರಿ ಅಂದರೆ ಬೆಳ್ಳಿಯ ಒಡವೆಗಳನ್ನು ತೊಗೋಬೋದು. ದೇರ್ ಆರ್ ನೋ ಕ್ರೌಡ್ಸ್. ಅಲ್ಲಿ ಜನಗಳ ಗುಂಪಿಲ್ಲ. ದಿಸ್ ಈಸ್ ಹ್ಯಾವನ್ ಆಫ್ ಕ್ವೈಟ್ನೆಸ್ ಇನ್ ದ ಬ್ಯುಸಿ ಸ್ಟ್ರೀಟ್ಸ್ ಅರೌಂಡ್. ಅದು ಒಂದು ಸೇಫ್ ಪ್ಲೇಸ್. ಪಶುಪತಿನಾಥ್ ಗೊಂದಲ ಇತ್ತು, ಬಟ್ ಇಲ್ಲಿ ಕಾಮ್ನೆಸ್ ಇದೆ. ಇದೊಂದು ಸೇಫ್ ಪ್ಲೇಸು. ಇನ್ ದ ಬ್ಯುಸಿ ಸ್ಟ್ರೀಟ್ಸ್ ಅರೌಂಡ್. ಸುತ್ತಮುತ್ತ ಸ್ಟ್ರೀಟ್ಗಳು ಬ್ಯುಸಿಯಾಗಿದ್ರು ಕೂಡ ಇದೊಂದು ಸೇಫ್ ಆಗಿರುವಂತಹ, ಕಾಮ್ ಆಗಿರುವಂತಹ ಪ್ಲೇಸ್ ಅಂತ ಹೇಳ್ತಿದ್ದಾರೆ. ಈಗ ಮತ್ತೆ ಕಠ್ಮಂಡು ಹೇಗಿದೆ ಅಂತ ಹೇಳ್ತಿದ್ದಾರೆ. ಕಠ್ಮಂಡು ಇಸ್ ವಿವಿಡ್. ವಿವಿಡ್ ಅಂದರೆ ಕ್ಲಿಯರ್. ಕಠ್ಮಂಡು ಒಂದು ಉಜ್ವಲವಾದ ಸ್ಥಳ. ಮರ್ಸಿನರಿ, ಮನಿ ಓರಿಯೆಂಟೆಡ್ ಅಂದರೆ ಅಲ್ಲಿ ದುಡಿಯೋದಕ್ಕೆ ಬರುವಂತಹ ಜನಗಳಿಗೆ ಒಂದು ಒಳ್ಳೆ ಸ್ಥಳ. ರಿಲಿಜಿಯಸ್, ಧಾರ್ಮಿಕವಾದ ಸ್ಥಳ. ವಿತ್ ಸ್ಮಾಲ್ ಶ್ರೈನ್ಸ್, ಚಿಕ್ಕ ಚಿಕ್ಕ ಗುಡಿಗಳಿರುವಂಥ ಸ್ಥಳ. ಟು ಫ್ಲವರ್ ಅಡೋನ್ಡ್ ಡಯಟೀಸ್. ಫ್ಲವರ್ ಅಡೋನ್ಡ್ ಅಂತ ಹೇಳಿದ್ರೆ ಹೂವುಗಳಿಂದ ಅಲಂಕಾರಗೊಂಡಿರುವಂತಹ ಡಯಟೀಸ್ ಅಂದರೆ ದೇವರುಗಳು, ದೇವತೆಗಳು ಅಲ್ಲಿದ್ದಾರೆ. ಅಲಾಂಗ್ ದ ನ್ಯಾರೋಯೆಸ್ಟ್ ಆ್ಯಂಡ್ ಬ್ಯುಸಿಯೆಸ್ಟ್ ಸ್ಟ್ರೀಟ್ಸ್. ನ್ಯಾರೋಯೆಸ್ಟ್ ಅಂತ ಹೇಳಿದ್ರೆ ಅಗ್ಲ ಇಲ್ಲ, ಚಿಕ್ಕ ರಸ್ತೆಗಳಲ್ಲಿ ಆ ರೀತಿಯ ಗುಡಿಗಳಿದ್ದಾವೆ. ಮತ್ತು ಬ್ಯುಸಿಯೆಸ್ಟ್ ಸ್ಟ್ರೀಟ್ಸ್, ಬ್ಯುಸಿಯಾಗಿರುವಂತಹ ರಸ್ತೆಗಳ ಮೇಲೆ ಇವುಗಳನ್ನೆಲ್ಲ ನೀವು ನೋಡ್ಬೋದು.
ವಿತ್ ಫ್ರೂಟ್ ಸೆಲ್ಲರ್ಸ್, ಅದ್ರ ಜೊತೆಗೆ ಇನ್ಯಾರನ್ನ ನೋಡ್ಬೋದು, ಹಣ್ಣುಗಳನ್ನ ಮಾರ್ತಿರುವಂತಹವರನ್ನ ನೋಡ್ಬೋದು. ಫ್ಲೂಟ್ ಸೆಲ್ಲರ್ಸ್, ಕೊಳಲನ್ನ ಮಾರ್ತಿರುವಂತಹವರನ್ನ ನೋಡ್ಬೋದು. ಹಾಕರ್ಸ್ ಆಫ್ ಪೋಸ್ಟ್ ಕಾರ್ಡ್ಸ್ಗಳನ್ನ ಮಾರ್ತಿರುವಂತಹ ವ್ಯಾಪಾರಿಗಳಿದ್ದಾರೆ. ಶಾಪ್ಸ್ ಸೆಲ್ಲಿಂಗ್ ವೆಸ್ಟರ್ನ್ ಕಾಸ್ಮೆಟಿಕ್ಸ್, ಫಿಲ್ಮ್ ರೋಲ್ಸ್, ಚಾಕ್ಲೇಟ್, ವೆಸ್ಟರ್ನ್ ಕಾಸ್ಮೆಟಿಕ್ಸ್ನ ಮಾರ್ತಿರುವಂತಹ, ಫಿಲ್ಮ್ ರೋಲ್ಸ್ನ ಮಾರ್ತಿರುವಂತಹ, ಚಾಕ್ಲೇಟ್ಸ್ನ ಮಾರ್ತಿರುವಂತಹ ಶಾಪ್ಸ್ಗಳನ್ನ ನೋಡ್ಬೋದು. ಕಾಪರ್ ಯುಟೆನ್ಸಿಲ್ಸ್ನ ಮಾರ್ತಿರುವಂತಹ ಶಾಪ್ಗಳನ್ನ ನೋಡ್ಬೋದು. ಕಾಪರ್ ಅಂದರೆ ತಾಮ್ರ, ಯುಟೆನ್ಸಿಲ್ಸ್ ಅಂತ ಹೇಳಿದ್ರೆ ಪಾತ್ರೆಗಳು. ಆ್ಯಂಡ್ ನೇಪಾಳೀಸ್ ಆಂಟಿಕ್ಸ್ ಅಂದರೆ ನೇಪಾಳದ ಪ್ರಾಚೀನ ವಸ್ತುಗಳನ್ನು ಮಾರ್ತಿರುವಂತಹ ಶಾಪ್ಗಳಿದ್ದಾವೆ. ಫಿಲ್ಮ್ ಸಾಂಗ್ಸ್ ಬ್ಲೇರ್ ಔಟ್ ಫ್ರಮ್ ದ ರೇಡಿಯೋಸ್, ಫಿಲ್ಮ್ ಸಾಂಗ್ಸ್ಗಳು ಅಬ್ಬರಿಸ್ತಿದ್ದಾವೆ ಅಲ್ಲಿ. ರೇಡಿಯೋಸ್ಗಳಲ್ಲಿ ಅವರು ಹಾಡುಗಳನ್ನು ಹಾಕಿದ್ದಾರೆ, ಅವು ಜೋರಾಗಿ ಕೇಳಿಸ್ತಿದ್ದಾವೆ ಅಂತ ಹೇಳ್ತಿದ್ದಾರೆ. ಬ್ಲೇರ್ ಔಟ್ ಅಂದರೆ ಅಬ್ಬರಿಸುವುದು, ಜೋರಾಗಿ ಕೇಳಿಸುವುದು. ಕಾರ್ ಹಾರ್ನ್ ಸೌಂಡ್, ಕಾರ್ಗಳದ್ದು ಹಾರ್ನ್ಗಳನ್ನ ಅವರೆಲ್ಲ ಬಜಾಯಿಸ್ತಾ ಇದ್ದಾರೆ, ಅಂದರೆ ಕಾರ್ ಹಾರ್ನ್ ಸೌಂಡ್ಗಳೆಲ್ಲ ಕೇಳಿಸ್ತಾ ಇದ್ದಾವೆ. ಬೈಸೈಕಲ್ಸ್ ಬೆಲ್ಸ್ ರಿಂಗ್, ಬೈಸೈಕಲ್ನ ಬೆಲ್ದು ರಿಂಗ್ಸ್ ಎಲ್ಲ ಕೇಳಿಸ್ತಿದೆ. ಸ್ಟ್ರೇ ಕೌಸ್ ಲೋ ಕ್ವೆಶ್ಚನಿಂಗ್ಲಿ, ಸ್ಟ್ರೇ ಕೌಸ್ ಅಂತ ಹೇಳಿದ್ರೆ ಬೀದಿನಲ್ಲಿರುವಂತಹ ಹಸುಗಳು. ಲೋ ಅಂತ ಹೇಳಿದ್ರೆ ಅಂಬಾ ಅಂತ ಕರಿತಾ ಇದ್ದಾವೆ. ಆ ಅಂಬಾ ಅಂತ ಕರಿತಿರೋದು ಮೋಟಾರ್ ಸೈಕಲ್ಸ್ ಅಲ್ಲಿ ಹೋಗ್ತಿರೋಂಥವ್ರನ್ನ ಕ್ವೆಶ್ಚನ್ ಮಾಡ್ತಿದೆಯೇನೋ ಅನ್ನೋ ಥರ ಇದೆ. ಸೊ ಲೋ ಕ್ವೆಶ್ಚನಿಂಗ್ಲಿ ಅಟ್ ಮೋಟಾರ್ ಸೈಕಲ್ಸ್. ವೆಂಡರ್ಸ್ ಶೌಟ್ ಔಟ್ ದೇರ್ ವೇರ್ಸ್, ವೆಂಡರ್ಸ್ ಅಂತ ಹೇಳಿದ್ರೆ ವ್ಯಾಪಾರಿಗಳು ಮತ್ತೆ ಮಾರಾಟಗಾರರು, ಅವರು ಅವರ ಸರಕುಗಳ ಬಗ್ಗೆ, ವೇರ್ಸ್ ಅಂತ ಹೇಳಿದ್ರೆ ಪ್ರಾಡಕ್ಟ್ಸ್, ಸರಕುಗಳು, ಅವರ ಪ್ರಾಡಕ್ಟ್ಸ್ಗಳ ಬಗ್ಗೆ ಕಿರ್ಚ್ಕೊಂಡು ಮಾರ್ತಾ ಇರೋವಂಥದ್ದನ್ನು ಕೇಳ್ಬೋದು. ಐ ಇಂಡಲ್ಜ್ ಮೈ ಸೆಲ್ಫ್ ಮೈಂಡ್ಲೆಸ್ಲಿ, ನಾನು ಏನು ಯೋಚನೆ ಮಾಡಿದೆ, ಏನೇನು ಬೇಕೋ ಅದನ್ನೆಲ್ಲ ತಗೋಬೇಕು ಅಂತ ಬಯಸ್ತೀನಿ. ಬೈ ಅ ಬಾರ್ ಆಫ್ ಮಾರ್ಜಿಪಾನ್, ಮಾರ್ಜಿಪಾನ್ ಅನ್ನೋದು ಒಂದು ಸ್ವೀಟು. ಆ ಸ್ವೀಟ್ನ ಬಾದಾಮಿನ ತುರಿದು ಬಿಟ್ಟು ಮಾಡ್ತಾರೆ. ಬಾದಾಮಿನ ತುರಿದು ಮಾಡಿರುವಂತಹ ಆ ಸ್ವೀಟ್ನ ಬಾರ್ನ ನಾನು ತಗೊಳ್ತೀನಿ. ಅ ಕಾರ್ನ್ ಆನ್ ದ ಕಾಬ್, ಜೋಳದ ತೆನೆ, ಅದನ್ನು ರೋಸ್ಟ್ ಮಾಡ್ತಾರೆ ರೋಡ್ಗಳಲ್ಲಿ, ನೋಡಿದ್ದೀರಾ? ಸೊ ಅಂದರೆ ಇದ್ಲನ್ನ ಒಂದು ಸ್ಟವ್ಗಳನ್ನ ಇಟ್ಕೊಂಡಿರ್ತಾರೆ, ಅದ್ರ ಮೇಲೆ ಅದನ್ನು ರೋಸ್ಟ್ ಮಾಡಿ ಅದಕ್ಕೆ ಖಾರದ ಪುಡಿ, ಉಪ್ಪು, ನಿಂಬೆ ರಸ ಎಲ್ಲ ಹಾಕ್ಕೊಡ್ತಾರೆ, ಅದನ್ನು ತಗೋತೀನಿ. ಅ ಕಾರ್ನ್ ಆನ್ ದ ಕಾಬ್ ಅಂದರೆ ತೆನೆ ಮೇಲಿರುವಂತಹ ಜೋಳ, ರೋಸ್ಟೆಡ್ ಇನ್ ಅ ಚಾರ್ಕೋಲ್ ಬ್ರೇಸಿಯರ್, ಚಾರ್ಕೋಲ್ ಅಂದರೆ ಇದ್ಲು, ಬ್ರೇಸಿಯರ್ ಅಂದರೆ ಸ್ಟವ್, ಓಪನ್ ಸ್ಟವ್. ಓಕೆ, ಆ ಓಪನ್ ಸ್ಟವ್ ಅಲ್ಲಿ ಅದನ್ನು ರೋಸ್ಟ್ ಮಾಡಿ ಕೊಡ್ತಾರೆ. ಆನ್ ದ ಪೇವ್ಮೆಂಟ್ ಅಂತ ಹೇಳಿದ್ರೆ ಇದು ಫುಟ್ಪಾತ್ಗಳಲ್ಲಿ ಆ ಸ್ಟವ್ಗಳನ್ನು ಇಟ್ಟುಕೊಂಡು ಕೆಲವರು ನಿಂತಿದ್ದಾರೆ, ಅವರು ಅದನ್ನು ರೋಸ್ಟ್ ಮಾಡಿ ಕೊಡ್ತಾರೆ. ರಬ್ಡ್ ವಿತ್ ಸಾಲ್ಟ್, ಚಿಲ್ಲಿ ಪೌಡರ್ ಆ್ಯಂಡ್ ಲೆಮನ್, ಅಲ್ಲಿ ಮೇಲ್ಗಡೆ ಈ ಥರ ಉಜ್ತಾರೆ ಚಿಲ್ಲಿ ಪೌಡರ್ನ ಅಂದರೆ ಖಾರದ ಪುಡಿನ, ನಿಂಬೆ ರಸನ ಮತ್ತು ಉಪ್ಪನ್ನ, ಇವುಗಳನ್ನು ಉಜ್ತಾರೆ. ಅ ಕಪಲ್ ಆಫ್ ಲವ್ ಸ್ಟೋರಿ ಕಾಮಿಕ್ಸ್, ಇದ್ರ ಜೊತೆಗೆ ಲವ್ ಸ್ಟೋರಿ ಕಾಮಿಕ್ಸ್ಗಳನ್ನು ತಗೊಳ್ತೀನಿ. ಆ್ಯಂಡ್ ಈವನ್ ಅ ರೀಡರ್ಸ್ ಡೈಜೆಸ್ಟ್ ಅನ್ನೋದು ಒಂದು ಪುಸ್ತಕ, ಅದನ್ನು ಕೂಡ ತಗೊಳ್ತೀನಿ. ಆಲ್ ದಿಸ್ ಐ ವಾಶ್ ಡೌನ್ ವಿತ್ ಕೋಕಾ-ಕೋಲಾ ಆ್ಯಂಡ್ ಅ ನಾಸಿಯೇಟಿಂಗ್ ಆರೆಂಜ್ ಡ್ರಿಂಕ್. ಕೋಲಾನು ತಗೊಂಡು ಕುಡಿತೀನಿ. ಇವೆಲ್ಲನೂ ಕುಡಿತೀನಲ್ವಾ, ಅರಗಬೇಕಲ್ವಾ. ಸೊ ಅದು ಏರೇಟೆಡ್ ಡ್ರಿಂಕ್ಸ್ ಇರುತ್ತಲ್ಲ, ಅಂದರೆ ಕುಡಿದ ತಕ್ಷಣ ಒಂಥರ ಓ ಅಂತ ಬರುತ್ತೆ, ಆ ರೀತಿನ ಕೋಕಾ-ಕೋಲಾ ತೊಗೊಳ್ತೀನಿ ಮತ್ತು ಆರೆಂಜ್ ಡ್ರಿಂಕ್ನ ತೊಗೊಂಡು ಕುಡಿತೀನಿ. ಆ್ಯಂಡ್ ಫೀಲ್ ಮಚ್ ದ ಬೆಟರ್ ಫಾರ್ ಇಟ್. ಸೊ ನನಗೆ ಆರಾಮ್ ಅನಿಸುತ್ತೆ ಅವಾಗ. ಐ ಕನ್ಸಿಡರ್ ವಾಟ್ ರೂಟ್ ಐ ಶುಡ್ ಟೇಕ್ ಬ್ಯಾಕ್ ಹೋಮ್. ಇವಾಗ ಕಟ್ಮಾಂಡು ನೋಡಿದ್ದಾಯಿತು, ಮತ್ತೆ ವಾಪಸ್ ಹೋಗಬೇಕಾದ್ರೆ ಯಾವ ರೂಟ್ನ ತಗೋಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಇಫ್ ಐ ವರ್ ಪ್ರೊಪೆಲ್ಡ್ ಬೈ ಎಂಥೂಸಿಯಾಸಮ್ ಇಂದ ಯೋಚನೆ ಮಾಡಿದ್ರೆ, ಫಾರ್ ಟ್ರಾವೆಲ್ ಪರ್ಸೆ ಅಂದರೆ ಬೈ ಸೆಲ್ಫ್, ಟ್ರಾವೆಲ್ ಮಾಡಬೇಕು ಅನ್ನೋದನ್ನೇ ಇಟ್ಕೊಂಡು ನಾನು ಹೋಗೋದಾದರೆ, ಅಂದರೆ ಬೇಗ ಹೋಗಬೇಕಾ, ಟ್ರಾವೆಲ್ ಮಾಡಿಕೊಂಡು ಬೇರೆ ಜಾಗಗಳನ್ನು ನೋಡ್ಕೊಂಡು ಹೋಗಬೇಕಾ ಅನ್ನೋದನ್ನ ಕನ್ಸಿಡರ್ ಮಾಡೋದಾದರೆ, ಐ ವುಡ್ ಗೋ ಬೈ ಬಸ್. ಟ್ರಾವೆಲ್ ಮಾಡಬೇಕು ಅನ್ನೋದಾದರೆ ಫಸ್ಟು ಬಸ್ಸಲ್ಲಿ ಹೋಗ್ತೀನಿ. ಆ್ಯಂಡ್ ಟ್ರೈನ್ ಟು ಪಾಟ್ನಾ, ಆಮೇಲೆ ಟ್ರೈನಲ್ಲಿ ಪಾಟ್ನಾಗೆ ಹೋಗ್ತೀನಿ. ದೆನ್ ಸೇಲ್ ಅಪ್ ದ ಗ್ಯಾಂಜಸ್, ಅದಾದಮೇಲೆ ಗಂಗಾ ರಿವರ್ ಮೇಲೆ ನಾನು ನೌಕಾಯಾನ ಮಾಡ್ತೀನಿ. ಸೇಲ್ ಅಂತ ಹೇಳಿದ್ರೆ ನೀರಿನ ಮೇಲೆ ಹೋಗುವಂಥದ್ದು. ಪಾಸ್ಟ್ ಬನಾರಸ್ ಟು ಅಲಹಾಬಾದ್, ಬನಾರಸ್ನ ಮುಟ್ಟಿ ಅದನ್ನು ದಾಟಿ ಅಲಹಾಬಾದ್ಗೆ ರೀಚ್ ಆಗ್ತೀನಿ. ದೆನ್ ಅಪ್ ದ ಯಮುನಾ, ಅದಾದಮೇಲೆ ಯಮುನಾ ಹತ್ರ ಹೋಗ್ತೀನಿ. ಪಾಸ್ಟ್ ಆಗ್ರಾ ಟು ಡೆಲ್ಲಿ, ಆಗ್ರಾಗೆ ಹೋಗಿ ಅದಾದಮೇಲೆ ಡೆಲ್ಲಿಗೆ ಹೋಗ್ತೀನಿ. ಬಟ್ ಐ ಆಮ್ ಟೂ ಎಕ್ಸಾಸ್ಟೆಡ್ ಆ್ಯಂಡ್ ಹೋಮ್ ಸಿಕ್. ಟ್ರಾವೆಲ್ ಮಾಡಬೇಕು ಅಂದರೆ ಹೀಗೆ ಹೋಗ್ಬೋದು, ಆದರೆ ನಾನು ಇವಾಗ ಎಕ್ಸಾಸ್ಟೆಡ್ ಅಂದರೆ ಟಯರ್ಡ್, ಸುಸ್ತಾಗ್ಬಿಟ್ಟಿದೆ, ಮತ್ತು ಹೋಮ್ ಸಿಕ್, ಮನೆಗೆ ಹೋಗಬೇಕು ಅಂತ ಅನ್ನಿಸ್ತಿದೆ. ಟುಡೇ ಇಸ್ ದ ಲಾಸ್ಟ್ ಡೇ ಆಫ್ ಆಗಸ್ಟಿನ ಕೊನೆಯ ದಿನ ಇವತ್ತು. ಐ ಎಂಟರ್ ಎ ನೇಪಾಲ್ ಏರ್ಲೈನ್ಸ್ ಆಫೀಸ್, ನಾನು ನೇಪಾಳದ ಏರ್ಲೈನ್ಸ್ ಆಫೀಸ್ಗೆ ಹೋಗ್ತೀನಿ, ಅಂದರೆ ಫ್ಲೈಟ್ ಬುಕ್ ಮಾಡೋಕ್ಕೆ ಹೋಗ್ತಾರೋ. ಆ್ಯಂಡ್ ಬೈ ಎ ಟಿಕೆಟ್ ಫಾರ್ ಟುಮಾರೋಸ್ ಫ್ಲೈಟ್. ಸೊ ನೆಕ್ಸ್ಟ್ ಡೇದು ಫ್ಲೈಟ್ದು ಟಿಕೆಟನ್ನು ಅವರು ಬುಕ್ ಮಾಡ್ತಾರೆ. ಐ ಲುಕ್ ಅಟ್ ದ ಫ್ಲೂಟ್ ಸೆಲ್ಲರ್ ಸ್ಟ್ಯಾಂಡಿಂಗ್ ಇನ್ ದ ಕಾರ್ನರ್ ಆಫ್ ದ ಸ್ಕ್ವೇರ್ ನಿಯರ್ ದ ಹೋಟೆಲ್. ನಾನು ಹೋಟೆಲ್ ಹತ್ತಿರದಲ್ಲಿ ಒಂದು ಚೌಕ ಇದೆ, ಅದರ ಹತ್ತಿರ ಒಬ್ಬ ಫ್ಲೂಟ್ ಸೆಲ್ಲರ್ ನಿಂತಿರೋದನ್ನು ನೋಡ್ತೀನಿ. ಇನ್ ಹಿಸ್ ಹ್ಯಾಂಡ್ ಇಸ್ ಅ ಪೋಲ್, ಅವನ ಕೈಯಲ್ಲಿ ಒಂದು
ಕೋಲಿದೆ, ಕಂಬ ಇದೆ. ಕೋಲ್ ಅಂದರೆ ಕಂಬದ ಥರ ಇರುವಂಥ ಕೋಲಿದೆ ಇವಾಗ. ವಿತ್ ಅನ್ ಅಟ್ಯಾಚ್ಮೆಂಟ್ ಅಟ್ ದ ಟಾಪ್ ಫ್ರಮ್ ವಿಚ್ 50 or 60 ಬಾಸುರೀಸ್ ಪ್ರೊಟ್ರೂಡ್ ಇನ್ ಆಲ್ ಡೈರೆಕ್ಷನ್ಸ್. ಅದ್ರ ಮೇಲ್ಗಡೆ ಅಟ್ಯಾಚ್ಮೆಂಟ್ಗಳಿದ್ದಾವೆ. ಅಲ್ಲಿ 50ರಿಂದ 60 ಕೊಳಲುಗಳನ್ನು ಸಿಕ್ಸಿರೋ ಅಂಥದ್ದನ್ನು ನೋಡ್ಬೋದು. ಅವು ಎಲ್ಲ ಡೈರೆಕ್ಷನ್ಗಳಿಗೆ ಚಾಚ್ಕೊಂಡಿದ್ದಾವೆ. ಯಾವ ರೀತಿ ಚಾಚ್ಕೊಂಡಿದ್ದಾವೆ ಅಂದರೆ ಲೈಕ್ ದ ಕ್ವಿಲ್ಸ್ ಆಫ್ ಅ ಪೋಕ್ಯುಪೈನ್. ಕ್ವಿಲ್ಸ್ ಅಂತ ಹೇಳಿದ್ರೆ ಪೋಕ್ಯುಪೈನ್ ಅಂದರೆ ಮುಳ್ಳುಹಂದಿ ಬಾಡಿನಲ್ಲಿ ನೋಡಿದರೆ ಎಲ್ಲ ಚುಚ್ಚದಂಗೆ ಬಾಡಿ ಸುತ್ತ ಏನಾಗಿರುತ್ತೆ, ಕ್ವಿಲ್ಸ್ಗಳಿರುತ್ತೆ. ಅಂದರೆ ಮುಳ್ಳು ಥರ ಇರುತ್ತೆ ಮುಳ್ಳುಹಂದಿನಲ್ಲಿ ಅಲ್ವಾ. ಆ ರೀತಿನಲ್ಲಿ ಅವನು ಇಟ್ಕೊಂಡಿರೋ ಕಂಬಕ್ಕೆ ಕೊಳ್ಳು ಸಿಕ್ಸಿರುವಂಥದ್ದು ಆ ರೀತಿ ಕಾಣಿಸ್ತಿದೆ ಅಂತ. ಲೇಯರ್ ಆಫ್ ಬ್ಯಾಂಬೂ, ಅವೆಲ್ಲ ಬಿದಿರಿನಿಂದ ಮಾಡಿರೋಂಥವು ಆಗಿದ್ದಾವೆ. ಬ್ಯಾಂಬೂ ಅಂದರೆ ಬಿದಿರು. ದೇರ್ ಆರ್ ಕ್ರಾಸ್ ಫ್ಲೂಟ್ಸ್ ಆ್ಯಂಡ್ ರೆಕಾರ್ಡರ್ಸ್. ಕ್ರಾಸ್ ಫ್ಲೂಟ್ಸ್ ಆ್ಯಂಡ್ ರೆಕಾರ್ಡರ್ಸ್ ಟೈಪ್ಸ್ ಆಫ್ ಫ್ಲೂಟ್ಸ್ಗಳವು. ರೆಕಾರ್ಡರ್ಸ್ ನೋಡ್ಬೋದು, ಕ್ರಾಸ್ ಫ್ಲೂಟ್ಸ್ಗಳನ್ನ ನೋಡ್ಬೋದು. ಫ್ರಮ್ ಟೈಮ್ ಟು ಟೈಮ್ ಹಿ ಸ್ಟ್ಯಾಂಡ್ಸ್ ದ ಪೋಲ್ ಆನ್ ದ ಗ್ರೌಂಡ್. ಅವನೇನು ಮಾಡ್ತಾನೆ, ಅವಾಗವಾಗ ಬಿಟ್ಟು ಆ ಪೋಲ್ನ ನೆಲದ ಮೇಲೆ ಇಡ್ತಾನೆ. ಸೆಲೆಕ್ಟ್ಸ್ ಅ ಫ್ಲೂಟ್ ಆ್ಯಂಡ್ ಪ್ಲೇಸ್ ಫಾರ್ ಅ ಫ್ಯೂ ಮಿನಿಟ್ಸ್. ಅದರಿಂದ ಒಂದು ಫ್ಲೂಟ್ ತಗೊಂಡು ಕೆಲವು ನಿಮಿಷಗಳು ಅದನ್ನು ನುಡಿಸ್ತಾನೆ. ದ ಸೌಂಡ್ ರೈಸಸ್ ಕ್ಲಿಯರ್ಲಿ ಅಬೌವ್ ದ ನಾಯ್ಸ್ ಆಫ್ ದ ಟ್ರಾಫಿಕ್ ಆ್ಯಂಡ್ ದ ಹಾಕರ್ಸ್ ಕ್ರೈಸ್. ಅಲ್ಲಿ ಟ್ರಾಫಿಕ್ ನಾಯ್ಸ್ ಇದೆ, ಗಲಾಟೆ ಇದೆ, ಮತ್ತು ವ್ಯಾಪಾರಿಗಳು ಕೂಗ್ತಿದ್ದಾರೆ. ಅದ್ರ ಮೇಲೂ ಕೂಡ ಆ ಸೌಂಡ್ ತುಂಬ ಇಂಪಾಗಿ ಎಲ್ಲರಿಗೂ ಕೇಳಿಸ್ತಿದೆ. ಹಿ ಪ್ಲೇಸ್ ಸ್ಲೋಲಿ, ಅವರು ನಿಧಾನಕ್ಕೆ ನುಡಿಸ್ತಾರೆ. ಮೆಡಿಟೇಟಿವ್ಲಿ, ಮನಸ್ಸಿನಿಂದ ನುಡಿಸ್ತಿದ್ದಾರೆ. ವಿತೌಟ್ ಎಕ್ಸೆಸಿವ್ ಡಿಸ್ಪ್ಲೇ, ತುಂಬ ತೋರಿಕೆ ಇಲ್ಲದೆ ಇದ್ದಂಗೆ ಹಾಗೆ ನುಡಿಸ್ತಾ ಇದ್ದಾರೆ. ಹಿ ಡಸ್ ನಾಟ್ ಶೌಟ್ ಔಟ್ ಹಿಸ್ ವೇರ್ಸ್. ಆ ಕೊಳಲನ್ನ ಮಾರೋದಕ್ಕೆ ಅವರು ಕಿರ್ಚ್ಕೊಂಡು ಎಲ್ಲರಿಗೂ ಹೇಳ್ತಾ ಇಲ್ಲ, ತಗೊಳ್ಳಿ ಅಂತ ಹೇಳ್ತಿಲ್ಲ. ಅಕೇಶ್ನಲಿ ಹಿ ಮೇಕ್ಸ್ ಅ ಸೇಲ್. ಅಕೇಶ್ನಲ್ ಅಂದರೆ ಅಪರೂಪಕ್ಕೊಂದು ವ್ಯಾಪಾರನ ಮಾಡ್ತಾರೆ. ಬಟ್ ಇನ್ ಅ ಕ್ಯೂರಿಯಸ್ಲಿ ಆಫ್ ಹ್ಯಾಂಡೆಡ್ ವೇ, ಅಂದರೆ ಕ್ಯಾಶುಯಲ್ ಆಗಿ ಯಾರಾದರೂ ಕೇಳಿದ್ರೆ ಅವ್ರಿಗೆ ಮಾರ್ತಿದ್ದಾರೆ. ಆ್ಯಂಡ್ ಇಫ್ ದಿಸ್ ವರ್ ಇನ್ಸಿಡೆಂಟಲ್ ಟು ಹಿಸ್ ಎಂಟರ್ಪ್ರೈಸ್. ಇನ್ಸಿಡೆಂಟಲ್ ಅಂತ ಹೇಳಿದ್ರೆ ಅನ್ಇಂಪಾರ್ಟೆಂಟ್, ಅವ್ರಿಗೆ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ ಅದನ್ನು ಮಾರೋದು ಅನ್ನೋ ಥರದಲ್ಲಿ ಮಾರ್ತಿದ್ದಾರೆ. ಅವರು ಫ್ಲೂಟ್ ನುಡಿಸ್ತಾರೆ, ಅದನ್ನು ನೋಡಿ ಯಾರೋ ಬಂದು ಕೇಳಿದ್ರೆ ಅವ್ರಿಗೆ ಕೊಡ್ತಾರೆ. ಮಾರಲೇಬೇಕು ಅಂತ ಹೇಳಿ, ತಗೊಳ್ಳಿಕೊಳ್ಳಲು ಅಂತ ಹೇಳಿ ಎಲ್ಲರಿಗೂ ಕಿರ್ಚಾಡ್ಕೊಂಡು ವ್ಯಾಪಾರ ಮಾಡಬೇಕು ಅನ್ನೋದು ಕಾಣಿಸ್ತಾ ಇಲ್ಲ. ಕ್ಯಾಶುಯಲ್ ಆಗಿ ಮಾರ್ತಿದ್ದಾರೆ. ಎಂಟರ್ಪ್ರೈಸ್ ಅಂತ ಹೇಳಿದ್ರೆ ಉದ್ಯಮಕ್ಕೆ ಅದೊಂದು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಅನ್ನೋ ಥರದಲ್ಲಿ ಮಾರ್ತಿದ್ದಾರೆ. ಸಮ್ಟೈಮ್ಸ್ ಹಿ ಬ್ರೇಕ್ಸ್ ಆಫ್ ಪ್ಲೇಯಿಂಗ್ ಟು ಟಾಕ್ ಟು ದ ಫ್ರೂಟ್ ಸೆಲ್ಲರ್. ಅವ್ರು ನುಡಿಸ್ತಿದಾರಲ್ವಾ, ಸಮ್ಟೈಮ್ಸ್ ಹಿ ಬ್ರೇಕ್ಸ್ ಆಫ್ ಅಂದರೆ ಸ್ಟಾಪ್ ಮಾಡ್ತಾರೆ ಆ ನುಡಿಸೋದನ್ನ. ಬ್ರೇಕ್ಸ್ ಆಫ್ ಅಂದರೆ ಸ್ಟಾಪ್. ಇಲ್ಲಿ ಏನಕ್ಕೆ ಸ್ಟಾಪ್ ಮಾಡ್ತಾರೆ, ಫ್ರೂಟ್ ಸೆಲ್ಲರ್ ಹತ್ರ ಸ್ವಲ್ಪ ಹೊತ್ತು ಮಾತಾಡೋಕ್ಕೆ. ಐ ಇಮ್ಯಾಜಿನ್ ದ್ಯಾಟ್ ದಿಸ್ ಹ್ಯಾಸ್ ಬೀನ್ ದ ಪ್ಯಾಟ್ರನ್ ಆಫ್ ಹಿಸ್ ಲೈಫ್ ಫಾರ್ ಇಯರ್ಸ್. ನನಗನ್ಸುತ್ತೆ ಇದೇ ಪ್ಯಾಟ್ರನ್ನಲ್ಲಿ ಅವರು ಎಷ್ಟೋ ವರ್ಷಗಳಿಂದ ಜೀವನ ನಡೆಸಿದ್ದಾರೆ ಅಂತ. ಐ ಫೈಂಡ್ ಇಟ್ ಡಿಫಿಕಲ್ಟ್ ಟು ಟೇರ್ ಮೈ ಸೆಲ್ಫ್ ಅವೇ ಫ್ರಮ್ ದ ಸ್ಕ್ವೇರ್. ನನಗೆ ಆ ಸ್ಕ್ವೇರ್ನ ಬಿಟ್ಟು, ಆ ಚೌಕನ ಬಿಟ್ಟು ಹೋಗಬೇಕು ಅಂತಲೇ ಅನ್ನಿಸ್ತಿಲ್ಲ. ಇಟ್ ಈಸ್ ಡಿಫಿಕಲ್ಟ್ ಟು ಟೇರ್ ಅವೇ, ಅಂದರೆ ಅಲ್ಲಿಂದ ಹೋಗಬೇಕು ಅನ್ನೋದಕ್ಕೆ ತುಂಬ ಕಷ್ಟ ಆಗ್ತಿದೆ. ಫ್ಲೂಟ್ ಮ್ಯೂಸಿಕ್ ಆಲ್ವೇಸ್ ಡಸ್ ದಿಸ್ ಟು ಮೀ. ಆ ಫ್ಲೂಟ್ ಮ್ಯೂಸಿಕ್ ಅಂದರೆ ಆ ಕೊಳಲಿನ ಶಬ್ದ ನನಗೆ ಯಾವಾಗಲೂ ಈ ರೀತಿನೇ ಮಾಡುತ್ತೆ. ಕೇಳಬೇಕು ಅನ್ನಿಸ್ತಿರುತ್ತೆ, ಹೋಗ್ಬೇಕು ಅನಿಸಲ್ಲ. ಇಟ್ ಈಸ್ ಅಟ್ ಒನ್ಸ್ ದ ಮೋಸ್ಟ್ ಯೂನಿವರ್ಸಲ್. ಮೋಸ್ಟ್ಲಿ ಇದು ಎಲ್ಲರಿಗೂ ಕಾಮನ್ನು ಹೀಗೆ ಅನಿಸುತ್ತೆ. ಆ್ಯಂಡ್ ಮೋಸ್ಟ್ ಪರ್ಟಿಕ್ಯುಲರ್ ಆಫ್ ಸೌಂಡ್ಸ್. ಈ ಕೊಳಲು ಸೌಂಡು ಎಲ್ಲ ಕಡೆನೂ ಇದೆ, ಆದರೆ ಅದಕ್ಕೆ ಆದಂತಹ ಪರ್ಟಿಕ್ಯುಲರ್ ಸೌಂಡ್ಸ್ಗಳಿದೆ. ದೆರ್ ಇಸ್ ನೋ ಕಲ್ಚರ್ ದಟ್ ಡಸ್ ನಾಟ್ ಹ್ಯಾವ್ ಇಟ್ಸ್ ಫ್ಲೂಟ್. ಯಾವುದೇ ಕಲ್ಚರಲ್ಲೂ ಫ್ಲೂಟ್ ಇಲ್ಲ ಅನ್ನೋ ಥರ ಇಲ್ಲ ಅನಿಸುತ್ತೆ. ಎಲ್ಲ ಕಲ್ಚರಲ್ಲೂ ಒಂದಲ್ಲ ಒಂದು ರೀತಿಯ ಫ್ಲೂಟ್ಗಳಿವೆ. ಫಾರ್ ಎಕ್ಸಾಂಪಲ್ ದ ರೀಡ್ ನೇ. ಅವರು ಈಗ ಬೇರೆ ಬೇರೆ ಫ್ಲೂಟ್ಗಳ ಹೆಸರು ಹೇಳ್ತಿದ್ದಾರೆ. ದ ರೀಡ್ ನೇ ಅನ್ನೋದು ಒಂದು ರೀತಿಯ ಫ್ಲೂಟ್. ದ ರೆಕಾರ್ಡರ್, ದ ಜಾಪನೀಸ್ ಶಾಕುಹಚಿ, the deep basuri of Hindustani classical music, the clear or breathy flutes of South America, and the high-pitched Chinese flutes. ಇದೆಲ್ಲ ಬೇರೆ ಬೇರೆ ಫ್ಲೂಟ್ಸ್ಗಳು. ಈ ರೀತಿ ಬೇರೆ ಬೇರೆ ಫ್ಲೂಟ್ಸ್ಗಳಿದ್ದಾವೆ. ಈಚ್ ಹ್ಯಾಸ್ ಇಟ್ಸ್ ಸ್ಪೆಸಿಫಿಕ್ ಫಿಂಗರಿಂಗ್ ಆ್ಯಂಡ್ ಕಂಪಾಸ್. ಪ್ರತಿಯೊಂದು ಬೇರೆ ಬೇರೆ ಫ್ಲೂಟ್ಗಳಿದ್ದಾವೆ. ಅದ್ರ ಜೊತೆಗೆ ಅಲ್ಲಿ ನುಡಿಸೋ ಅಂತ, ಅಂದರೆ ಈಗ ನಾವು ಕೊಳಲು ನುಡಿಸ್ಬೇಕಾದ್ರೆ ಬೆರಳನ್ನ ಹಿಂಗೆ ಆಡಿಸ್ತೀವಿ ಅಲ್ವಾ. ಸೊ ಅದರದೇ ಆದ ರೀತಿಗಳಿದ್ದಾವೆ ಬೆರಳನ್ನ ಆಡಿಸುವುದಕ್ಕೆ. ಸ್ಪೆಸಿಫಿಕ್ ಫಿಂಗರಿಂಗ್, ಅವರಿಗೆ ಆದಂತಹ ರೀತಿಯ ಫಿಂಗರಿಂಗ್ ಇದೆ, ಕೈ ಆಡಿಸುವಂತಹ ರೀತಿ ಇದೆ. ಆ್ಯಂಡ್ ಕಂಪಸ್ ಅಂದರೆ ಹೈ ನೋಟ್ಸ್, ಲೋ ನೋಟ್ಸ್. ಆ ಮ್ಯೂಸಿಕ್ಗೆ ಹೈ ನೋಟ್ಸ್, ಲೋ ನೋಟ್ಸ್ಗಳೆಲ್ಲ ಬರುತ್ತಲ್ಲ, ಆ ರೇಂಜ್ ಬೇರೆ ಬೇರೆ ಇರುತ್ತೆ ಅವ್ರಿಗೆ. ಇಟ್ ವೀವ್ಸ್ ಇಟ್ಸ್ ಓನ್ ಅಸೋಸಿಯೇಷನ್ಸ್. ಅವ್ರಿಗೆ ಆದಂತಹ ಬೇರೆ ಬೇರೆ ಅಸೋಸಿಯೇಷನ್ಸ್ಗಳು ಅಂತ ರೀತಿಗಳಿವೆ ಅಲ್ಲಿ. ಯೆಟ್ ಟು ಹಿಯರ್ ಎನಿ ಫ್ಲೂಟ್ ಈಸ್. ಯಾವುದೇ ಫ್ಲೂಟ್ ಆಗಲಿ ಅದನ್ನು ಕೇಳೋದಕ್ಕೆ ಇಟ್ ಸೀಮ್ಸ್ ಟು ಮೀ ಟು ಬಿ ಡ್ರಾನ್ ಇನ್ ಟು ಅ ಕಾಮನಾಲಿಟಿ ಆಫ್ ಆಲ್ ಮ್ಯಾನ್ಕೈಂಡ್. ಯಾವುದೇ ಫ್ಲೂಟ್ ಕೇಳಿದ್ರು ಏನೋ ಒಂದು ಕಾಮನ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಟು ಬಿ ಮೂವ್ಡ್ ಬೈ ಮ್ಯೂಸಿಕ್ ಕ್ಲೋಸೆಸ್ಟ್ ಇನ್ ಇಟ್ಸ್ ಫ್ರೇಸಸ್ ಆ್ಯಂಡ್ ಸೆಂಟೆನ್ಸಸ್ ಟು ದ ಹ್ಯೂಮನ್ ವಾಯ್ಸ್. ಅಲ್ಲಿಂದ ಬರುವಂತಹ ಫ್ರೇಸಸ್ಗಳು, ಸೆಂಟೆನ್ಸಸ್ಗಳು, ಆ ವಾಯ್ಸು ಎಲ್ಲ ಸೇಮ್ ಅನ್ನೋ ಥರದಲ್ಲಿ ಅನ್ನಿಸ್ತಾ ಇದೆ.
ಇಟ್ಸ್ ಮೋಟಿವ್ ಫೋರ್ಸ್ ಟು ಈಸ್ ಲಿವಿಂಗ್ ಬ್ರೆತ್. ಅದನ್ನು ನುಡಿಸೋದಕ್ಕೂ ಕೂಡ ಮೋಟಿವ್ ಫೋರ್ಸ್ ಯಾವುದಪ್ಪ ಅಂತ ಹೇಳಿದ್ರೆ ಅವರು ಆಡುವಂತಹ ಉಸಿರಾಟ. ಈಗ ಅಂದರೆ ಉಸಿರಾಟ ಆಡ್ತಾ ಆಡ್ತಾ ಕೆಲವು ಸರಿ ಜೋರಾಗಿ ಉಸಿರಾಡ್ತಾ, ಕೆಲವು ಸರಿ ಕಡಿಮೆ ಉಸಿರಾಡ್ತಾ, ಕೈನ ಆಡಿಸ್ಕೊಂಡು ಅದನ್ನು ನುಡಿಸ್ತಾರೆ ಅಲ್ವಾ, ಅದು ಬೇರೆ ಬೇರೆ ಕೊಳಲಿಗೆ ಬೇರೆ ರೀತಿ ಇರುತ್ತೆ ಅಂತ. ಇಟ್ ಟೂ ನೀಡ್ಸ್ ಟು ಪಾಸ್ ಆ್ಯಂಡ್ ಬ್ರೀತ್ ಬಿಫೋರ್ ಇಟ್ ಕ್ಯಾನ್ ಗೋ ಆನ್. ಸೊ ಕೆಲವು ಸರಿ ನಿಲ್ಲಿಸ್ಬೇಕಾಗತ್ತೆ, ಕೆಲವು ಸರಿ ಕಂಟಿನ್ಯೂ ಮಾಡಬೇಕಾಗತ್ತೆ. ಈ ರೀತಿಯಲ್ಲಿ ಉಸಿರಾಟನ ಈ ರೀತಿಯಲ್ಲಿ ಅವರು ಕೊಳಲನ್ನು ನುಡಿಸ್ಬೇಕಾಗತ್ತೆ. ದಟ್ ಐ ಕ್ಯಾನ್ ಬಿ ಸೋ ಅಫೆಕ್ಟೆಡ್ ಬೈ ಅ ಫ್ಯೂ ಫೆಮಿಲಿಯರ್ ಫ್ರೇಸಸ್ ಆನ್ ದ ಬಾಸುರಿ. ಸೊ ನನಗೆ ಬಾಸುರಿದು ಕೆಲವು ಗೊತ್ತಿರುವಂತಹ ಫ್ರೇಸ್ಗಳು ಬಹಳ ಪರಿಣಾಮ ಬೀರ್ತು. ಸರ್ಪ್ರೈಸಸ್ ಮೀ ಅಟ್ ಫಸ್ಟ್. ನನಗೆ ಮೊದಲನೇ ಸರಿ ಸರ್ಪ್ರೈಸ್ ಆಯಿತು. ಫಾರ್ ಆನ್ ದ ಪ್ರೀವಿಯಸ್ ಅಕೇಶನ್ಸ್, ಮೊದಲು ಕೂಡ ನಾನು ಐ ಹ್ಯಾವ್ ರಿಟರ್ನ್ ಹೋಮ್ ಆಫ್ಟರ್ ಅ ಲಾಂಗ್ ಆಬ್ಸೆನ್ಸ್ ಅಬ್ರಾಡ್. ಬೇರೆ ಕಡೆಗೆಲ್ಲ ಹೋಗಿ ತುಂಬ ದಿನಗಳಿದ್ದು ವಾಪಸ್ ಬಂದಿದ್ದೀನಿ. ಐ ಹ್ಯಾವ್ ಹಾರ್ಡ್ಲಿ ನೋಟಿಸ್ಡ್ ಸಚ್ ಡೀಟೇಲ್ಸ್. ಈ ರೀತಿಯ ಡೀಟೇಲ್ಸ್ನ ಅಷ್ಟೊಂದು ಅಬ್ಸರ್ವ್ ಮಾಡೇ ಇಲ್ಲ ನಾನು. ಹಾರ್ಡ್ಲಿ ನೋಟಿಸ್ ಅಂದರೆ ಮಾಡಿಲ್ಲ, ನಾನು ಅಷ್ಟೊಂದು ಅಬ್ಸರ್ವ್ ಮಾಡಿಲ್ಲ. ಆ್ಯಂಡ್ ಸರ್ಟನ್ಲಿ ಹ್ಯಾವ್ ನಾಟ್ ಇನ್ವೆಸ್ಟೆಡ್ ದಮ್ ವಿತ್ ದ ಸಿಗ್ನಿಫಿಕೆನ್ಸ್ ಐ ನೌ ಡು. ಅಷ್ಟೊಂದು ಇಂಪಾರ್ಟೆನ್ಸು ಕೊಟ್ಟಿಲ್ಲ. ಸಿಗ್ನಿಫಿಕೆನ್ಸ್ ಅಂದರೆ ಇಂಪಾರ್ಟೆನ್ಸ್, ಅವಾಗೆಲ್ಲ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ. ಆದರೆ ಇವಾಗ ಬಹಳಷ್ಟು ಪರಿಣಾಮ ಬೀರ್ತು, ನಾನು ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಸೊ ಕಠ್ಮಂಡು ಯಾವ ರೀತಿ ಪ್ಲೇಸು, ಅಲ್ಲಿ ಜನಜಂಗುಳಿ ಹೇಗಿದೆ, ಗೊಂದಲ ಹೇಗಿದೆ, ಅಲ್ಲಿರುವಂತಹ ಪವಿತ್ರವಾದ ಸ್ಥಳಗಳು ಯಾವ್ಯಾವು, ಒಂದು ಪಶುಪತಿನಾಥ ಟೆಂಪಲ್, ಇನ್ನೊಂದು ಬೌದ್ಧನಾಥ ಸ್ತೂಪ. ಪಶುಪತಿನಾಥ ಟೆಂಪಲಲ್ಲಿ ಹೇಗೆ ಜನಜಂಗುಳಿ ಇತ್ತು, ಬೌದ್ಧನಾಥ ಸ್ತೂಪದಲ್ಲಿ ಹೇಗೆ ಕಾಮ್ನೆಸ್ ಇತ್ತು ಅನ್ನೋದ್ರ ಬಗ್ಗೆ ಎಲ್ಲ ವಿವರಿಸಿದ್ದಾರೆ. ಅದ್ರ ಜೊತೆಗೆ ಫ್ಲೂಟ್ ಸೆಲ್ಲರ್ ಹೇಗೆ ಇವರನ್ನು ಅಟ್ರಾಕ್ಟ್ ಮಾಡಿದ್ರು ಅನ್ನೋದನ್ನು ಈ ಪಾಠದಲ್ಲಿ ತಿಳಿಸಿದ್ದಾರೆ. ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಮನ್ನು ಮೀಟ್ ಮಾಡ್ತೀನಿ. ಬಾಯ್, ಟೇಕ್ ಕೇರ್.